ಶ್ರೀ ಗಣೇಶಾಯ ನಮಃ. ಗಣೇಶ ಚತುರ್ಥಿಯ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ. ಈ ವ್ರತ ಕಥೆಗಳ ಶ್ರವಣ ಮಾತ್ರದಿಂದಲೇ ಕಷ್ಟಗಳೆಲ್ಲ ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಒಮ್ಮೆ ಸಮಸ್ತ ದೇವತೆಗಳು ಸಂಕಟದಲ್ಲಿದ್ದರು. ಅಂತಹ ಸಮಯದಲ್ಲಿ ಸಂಕಟ ನಿವಾರಣೆಗಾಗಿ ಎಲ್ಲ ದೇವತೆಗಳು ಪರಶಿವ ಮತ್ತು ಪಾರ್ವತಿಯ ಬಳಿ ಬರುತ್ತಾರೆ. ಆ ಸಮಯದಲ್ಲಿ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯ ಅಲ್ಲೇ ಇರುತ್ತಾರೆ. ದೇವತೆಗಳ ಸಂಕಟವನ್ನು ಆಲಿಸಿದ ಶಿವನು ಮಕ್ಕಳಲ್ಲಿ ಪ್ರಶ್ನಿಸುತ್ತಾ, ದೇವತೆಗಳ ಸಂಕಟವನ್ನು ಯಾರು ಪರಿಹರಿಸುತ್ತೀರಿ ಎಂದು ಕೇಳುತ್ತಾನೆ. ಅದಕ್ಕೆ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರು ನಾವು ಮಾಡುತ್ತೇವೆ ಎಂದು ಒಮ್ಮೆಲೇ ಹೇಳುತ್ತಾರೆ. ಇದರಿಂದ ಗೊಂದಲಕ್ಕೊಳಗಾದ ಶಿವಪಾರ್ವತಿಯರು ಯಾರಿಗೆ ಈ ಜವಾಬ್ದಾರಿಯನ್ನು ಒಪ್ಪಿಸಬೇಕೆಂದು ಯೋಚಿಸಲಾರಂಭಿಸುತ್ತಾರೆ. ನಂತರ ಶಿವನು ಯಾರು ಪೃಥ್ವಿಯನ್ನು ಸುತ್ತಿ ಮೊದಲು ಬರುತ್ತಾರೋ ಅವರಿಗೆ ಈ ಕೆಲಸವನ್ನು ಒಪ್ಪಿಸುವುದಾಗಿ ತಿಳಿಸುತ್ತಾನೆ. ಇದನ್ನು ಆಲಿಸಿದ ಕಾರ್ತಿಕೇಯ ತಕ್ಷಣ ವಾಹನವಾದ ನವಿಲನ್ನೇರಿ ಪೃಥ್ವಿ ಪ್ರದಕ್ಷಿಣೆಗೆ ತೆರಳುತ್ತಾನೆ. ಗಣೇಶ ತನ್ನ ವಾಹನವಾದ ಮೂಷಕವನ್ನೇರಿ ಎಷ್ಟು ದೂರ ಕ್ರಮಿಸಲು ಸಾಧ್ಯ ಎಂದು ಯೋಚಿಸುತ್ತಾನೆ. ಅಲ್ಲೇ ಕೂರುತ್ತಾನೆ. ಯೋಚಿಸಿ ನಿರ್ಧಾರಕ್ಕೆ ಬಂದವನಂತೆ ಎದ್ದು ತಂದೆ ತಾಯಿಯರಾದ ಶಿವಪಾರ್ವತಿಯನ್ನು 7 ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ಕಾರ್ತಿಕೇಯನ ಬರುವಿಕೆಗೆ ಕಾಯುತ್ತಾನೆ. ಇದನ್ನು ನೋಡಿದ ದೇವತೆಗಳು ಆಶ್ಚರ್ಯಚಕಿತರಾಗುತ್ತಾರೆ. ಆಗ ಪರಶಿವನು ಗಣೇಶನನ್ನು ಪೃಥ್ವಿ ಪ್ರದಕ್ಷಿಣೆ ಮಾಡದೆ ಇದ್ದದ್ದಕ್ಕೆ ಕಾರಣವನ್ನು ಕೇಳುತ್ತಾನೆ. ಅದಕ್ಕೆ ಗಣೇಶ ಉತ್ತರಿಸುತ್ತಾ, ತಂದೆ ತಾಯಿಯ ಚರಣದಲ್ಲೇ ಸಮಸ್ತ ಲೋಕವಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ದೇವತೆಗಳು ಸಂತೋಷಗೊಳ್ಳುತ್ತಾರೆ ಮತ್ತು ಶಿವಪಾರ್ವತಿಯರು ಪ್ರಸನ್ನರಾಗುತ್ತಾರೆ. ನಂತರ ಶಿವನು ದೇವತೆಗಳ ಸಂಕಷ್ಟವನ್ನು ನಿವಾರಿಸುವ ಕಾರ್ಯವನ್ನು ಗಣೇಶನಿಗೆ ಒಪ್ಪಿಸುತ್ತಾನೆ. ಅಷ್ಟೇ ಅಲ್ಲದೆ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಗಣೇಶನನ್ನು ಪೂಜಿಸುವವರಿಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ವರ ನೀಡುತ್ತಾನೆ. ಗಣೇಶ ಚತುರ್ಥಿಯಂದು ವ್ರತ ಮತ್ತು ಉಪಾಸನೆಗಳಿಂದ ಗಣೇಶನನ್ನು ಆರಾಧಿಸಿ ಪೂಜಿಸಿದವರಿಗೆ ಕಷ್ಟಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಗಣೇಶ ಚತುರ್ಥಿಯಂದು ಪೂಜೆ ಮತ್ತು ಉಪಾಸನೆಯ ಜೊತೆಗೆ ವ್ರತಕಥೆಯನ್ನು ಪಠಿಸುವುದರಿಂದ ಮತ್ತು ಆಲಿಸುವುದರಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.